ಭಾರತ ಮತ್ತು ಬಾಂಗ್ಲಾ ನಡುವಿನ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ. ಇದರ ಎಫೆಕ್ಟ್ ಈಗ ಕ್ರಿಕೆಟ್ಗೂ ಕೂಡ ದೊಡ್ಡ ಮಟ್ಟದಲ್ಲೇ ತಟ್ಟಿದೆ. ಬಾಯ್ಕಾಟ್ ಬಾಂಗ್ಲಾ ಕಿಡಿ ಹೆಚ್ಚಾಗ್ತಾ ಇದ್ದಂತೆ ಬಿಸಿಸಿಐ ಸೂಚನೆಯನ್ನ ನೀಡಿತ್ತು. ಹೀಗಾಗಿ ಕೆಕೆಆರ್ ತಂಡದಿಂದ ಮುಸ್ತಫಿಜುರ್ ರೆಹಮಾನ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಆದರೆ ಇಷ್ಟಕ್ಕೆ ಎಲ್ಲವೂ ಮುಗೀತಾ? ವಿವಾದ ತಣ್ಣಗಾಯ್ತಾ ಅಂದರೆ ಇಲ್ಲವೇ ಇಲ್ಲ. ಆಕ್ಚುಲಿ ಇಲ್ಲಿಂದಲೇ ಈಗ ಹೊಸ ಸಮಸ್ಯೆ ಶುರುವಾಗಿದೆ. ಯಾಕಂದರೆ ಇದೇ ವರ್ಷ ಭಾರತ ಹಾಗೆ ಬಾಂಗ್ಲಾ ನಡುವೆ ದ್ವಿಪಕ್ಷೀಯ ಸರಣಿ ಫಿಕ್ಸ್ ಆಗಿತ್ತು. ಆದರೆ ಈ ಸರಣಿಗೂ ಕೂಡ ಹೊಡೆತ ಬಿದ್ದಿದೆ. ಹಾಗೆ T20 ವಿಶ್ವಕಪ್ ಶೆಡ್ಯೂಲ್ ಬಗ್ಗೆ ಕೂಡ ಗೊಂದಲ ಶುರುವಾಗಿದೆ. ಹಾಗಾದರೆ ಸರಣಿ ಕತೆ ಏನಾಗುತ್ತೆ? ಪಾಕಿಸ್ತಾನದಂತೆಯೇ ಆಗುತ್ತಾ ಬಾಂಗ್ಲಾ? ದ್ವಿಪಕ್ಷೀಯ ಸರಣಿಗಳಿಗೆ ಬ್ರೇಕ್ ಬೀಳುತ್ತಾ? ಈ ಬಗೆಗಿನ ಒಂದಷ್ಟು ಕುತೂಹಲಕಾರಿ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ IPLಗಾಗಿ 7 ಬಾಂಗ್ಲಾ ಆಟಗಾರರು ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿದ್ರು. ಈ ಪೈಕಿ ವೇಗಿ ಮುಸ್ತಫಿಜುರ್ ರೆಹಮಾನ್ರನ್ನ ಮಾತ್ರವೇ 9.2 ಕೋಟಿ ರೂಪಾಯಿಗೆ KKR ಫ್ರಾಂಚೈಸಿ ಖರೀದಿ ಮಾಡಿತ್ತು. ಉಳಿದವರೆಲ್ಲ ಅನ್ಸೋಲ್ಡ್ ಆಗಿತ್ತು. ಆದರೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಗಳು ಮಿತಿಮೀರಿವೆ. ಅಮಾಯಕರು ತಮ್ಮ ಜೀವಗಳನ್ನು ಕೊಡ್ತಿದ್ದಾರೆ. ಹೀಗಿರುವಾಗ ಬಾಂಗ್ಲಾದ ಆಟಗಾರರು IPLನಲ್ಲಿ ಆಡೋದೇ ಬೇಡ, ನಿಷೇಧ ಮಾಡಿ ಅಂತ ಬಿಜೆಪಿ ನಾಯಕರು ಸೇರಿದಂತೆ ಹಿಂದೂ ಮುಖಂಡರೆಲ್ಲ ಒತ್ತಡ ಹೇರ್ತಾ ಇದ್ರು. ಅಂತಿಮವಾಗಿ KKRನಿಂದ ಮುಸ್ತಫಿಜುರ್ ರೆಹಮಾನ್ಗೆ ಗೇಟ್ ಪಾಸ್ ಸಿಕ್ಕಿದೆ. ಇದರ ನಡುವೆ ಭಾರತ ಬಾಂಗ್ಲಾದೇಶ್ ಟೂರ್ಗೂ ಕೂಡ ಎಫೆಕ್ಟ್ ತಟ್ಟಿದೆ. 2025ರಿಂದ 2026ಕ್ಕೆ ಮುಂದೂಡಿಕೆಯಾಗಿದ್ದ ಸರಣಿ ಮತ್ತೆ ಮುಂದೂಡಿಕೆ. ಕಳೆದೊಂದು ವರ್ಷದಿಂದ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆದಿದೆ. ಈ ನಡುವೆ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ 2026ರ ಸಂಪೂರ್ಣ ಕ್ಯಾಲೆಂಡರ್ ಅನ್ನ ಅನೌನ್ಸ್ ಮಾಡಿದೆ. ಇದರಲ್ಲಿ 3 ಏಕದಿನ ಪಂದ್ಯಗಳು ಹಾಗೆ 3 T20 ಪಂದ್ಯಗಳನ್ನು ಒಳಗೊಂಡ ವೈಟ್ ಬಾಲ್ ಸರಣಿಗಾಗಿ ಭಾರತ ತಂಡ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಲಿದೆ ಅಂತ ಕಳೆದ ವಾರವಷ್ಟೇ ಅನೌನ್ಸ್ ಮಾಡಿತ್ತು. ಆಕ್ಚುಲಿ 2025ರಲ್ಲೇ ಶೇಖ್ ಹಸೀನಾ ಅವರ ಪದಚ್ಯುತಿ ನಂತರ ಬಾಂಗ್ಲಾ ಹೊತ್ತಿ ಉರಿತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತೀಯ ಆಟಗಾರರು ಬಾಂಗ್ಲಾಗೆ ಹೋಗಿ ಸರಣಿ ಆಡೋದು ಸೇಫ್ ಅಲ್ಲ ಅಂತಾನೆ ಕಳೆದ ವರ್ಷದ ಸರಣಿಯನ್ನ ಈ ವರ್ಷಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಈಗ ಬಾಂಗ್ಲಾದೇಶ ಆಟಗಾರ ಮುಸ್ತಫಿಜುರ್ ರೆಹಮಾನ್ರನ್ನ IPLನಿಂದ ಹೊರಹಾಕಿರುವಂತಹ BCCI ಈ ವರ್ಷದ ಬಾಂಗ್ಲಾದೇಶ ಪ್ರವಾಸವನ್ನ ಮತ್ತೆ ಮುಂದೂಡಿಕೆ ಮಾಡೋಕೆ ನಿರ್ಧಾರ ಮಾಡಿದೆ. ಬಾಂಗ್ಲಾದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿರೋದ್ರಿಂದ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಿಗದಿಯಾಗಿದ್ದಂತಹ ಬಾಂಗ್ಲಾ ಪ್ರವಾಸವನ್ನ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿದೆ. ಭಾರತ ಸರ್ಕಾರದ ಜೊತೆಗೆ ಚರ್ಚೆ ನಡೆಸಿ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಮುಂದಾಗಿದೆ. ಆದರೆ ಸದ್ಯದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಭಾರತ ಹಾಗೆ ಬಾಂಗ್ಲಾ ಸರಣಿಗಳು ನಡೆಯೋದೇ ಅನುಮಾನ ಇದ್ದಂತಿದೆ. ಹಾಗೆ ಈಗ ಬಾಂಗ್ಲಾದ ಹೊಸ ವರಸೆ ಶುರುವಾಗಿದೆ. T20 ವಿಶ್ವಕಪ್ಗಾಗಿ ಭಾರತಕ್ಕೆ ಬರಲ್ಲವೆಂದ ಬಾಂಗ್ಲಾ. ಯಾವಾಗ IPLನಿಂದ ಬಾಂಗ್ಲಾ ಆಟಗಾರ ಮುಸ್ತಫಿಜುರ್ರನ್ನ KKR ಕೈ ಬಿಡ್ತೋ ಅಲ್ಲಿಂದ ಬಾಂಗ್ಲಾ ಕೂಡ ಕೊತ ಅಂತ ಇದೆ. ಹೀಗಾಗಿ ಹೊಸ ತಗಾದೆ ತೆಗೆದಿದೆ. ಫೆಬ್ರವರಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಆತಿಥ್ಯದಲ್ಲಿ ನಡೆಯಲಿರುವಂತ T20 ವಿಶ್ವಕಪ್ನಲ್ಲಿ ತಮ್ಮ ಪಂದ್ಯಗಳನ್ನು ಭಾರತದಿಂದ ಸ್ಥಳಾಂತರ ಮಾಡಬೇಕು ಅಂತ ಬಾಂಗ್ಲಾದೇಶ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಂದರೆ ICCಗೆ ಮನವಿ ಮಾಡಿದೆ. ಆಟಗಾರರ ಸುರಕ್ಷತೆಯ ನೆಪವನ್ನ ಹೇಳಿ ತಮ್ಮ ಪಂದ್ಯಗಳನ್ನು ಕೂಡ ಶ್ರೀಲಂಕಾದಲ್ಲೇ ಆಡಿಸುವಂತೆ ಒತ್ತಾಯ ಮಾಡ್ತಾ ಇದೆ. ಒಪ್ಪಂದವಿದ್ರೂ ಕೂಡ ಬಾಂಗ್ಲಾ ಆಟಗಾರನನ್ನ IPLನಿಂದ ಹೊರಹಾಕಿದ್ದಾರೆ. ಇಂಥ ಟೈಮಲ್ಲಿ ನಮ್ಮ ತಂಡವನ್ನ ಭಾರತಕ್ಕೆ ಕಳಿಸೋದು ಸುರಕ್ಷಿತವಲ್ಲ ಎಂದಿದ್ದಾರೆ. ಹಾಗೆ ಬಾಂಗ್ಲಾದೇಶದಲ್ಲಿ IPL ಪಂದ್ಯಗಳ ಪ್ರಸಾರವನ್ನ ಕೂಡ ನಿಲ್ಲಿಸುವ ಬಗ್ಗೆ ಅಲ್ಲಿನ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ICC ಒಪ್ಪಿಗೆ ನೀಡಿದ್ರೆ ಬಾಂಗ್ಲಾ ಪಂದ್ಯಗಳು ಲಂಕಾಗೆ ಶಿಫ್ಟ್. ಇನ್ನು ಇಷ್ಟಕ್ಕೆ ಸುಮ್ಮನಾಗದಂತ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ವಿಶ್ವಕಪ್ನಲ್ಲಿ ಕೋಲ್ಕತ್ತಾ ಮತ್ತು ಮುಂಬೈನಲ್ಲಿ ನಡೆಯಬೇಕಿದ್ದ ತಮ್ಮ ಪಂದ್ಯಗಳನ್ನ ಅಂದ್ರೆ 4 ಪಂದ್ಯಗಳನ್ನ ಶ್ರೀಲಂಕಾಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ಪಟ್ಟು ಹಿಡಿದಿದೆ. ಹಾಗೇನಾದ್ರೂ ಬಾಂಗ್ಲಾದೇಶದ ಬೇಡಿಕೆಯನ್ನು ICC ಒಪ್ಪಿಕೊಂಡ್ರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ತಮ್ಮ ಪಂದ್ಯಗಳನ್ನ ಅಂದ್ರೆ T20 ವಿಶ್ವಕಪ್ನ ಪಂದ್ಯಗಳನ್ನ ಶ್ರೀಲಂಕಾದಲ್ಲಿ ಆಡಬೇಕಾಗುತ್ತೆ. ಆದರೆ ಬಾಂಗ್ಲಾ ತಗಾದೆಗೆ BCCI ಖಡಕ್ ಆಗಿ ತಿರುಗೇಟು ಕೊಟ್ಟಿದೆ. T20 ವಿಶ್ವಕಪ್ ಟೂರ್ನಿಗೆ ಕೇವಲ 1 ತಿಂಗಳು ಬಾಕಿ ಇರುವಾಗ ಸ್ಥಳ ಬದಲಾವಣೆ ಮಾಡೋದು ಕಷ್ಟ ಎಂದಿದೆ. ಫೆಬ್ರವರಿ 7ರಂದು ಬಾಂಗ್ಲಾ ವೆಸ್ಟ್ ಇಂಡೀಸ್ ಪಂದ್ಯ ಕೋಲ್ಕತ್ತಾದಲ್ಲಿ ನಡೆಯಬೇಕಿದೆ. ಹಾಗೆ ಫೆಬ್ರವರಿ 9ಕ್ಕೆ ಬಾಂಗ್ಲಾ ಇಟಲಿ ಜೊತೆ ಮ್ಯಾಚ್ ಅನ್ನು ಆಡಬೇಕಿದೆ. ಆ ಪಂದ್ಯ ಕೂಡ ಕೋಲ್ಕತ್ತಾದಲ್ಲಿ ಶೆಡ್ಯೂಲ್ ಆಗಿದೆ. ಆ ನಂತರ ಫೆಬ್ರವರಿ 14ಕ್ಕೆ ಕೋಲ್ಕತ್ತಾದಲ್ಲೇ ಇಂಗ್ಲೆಂಡ್ ವಿರುದ್ಧ 3ನೇ ಪಂದ್ಯ ಆಡುತ್ತೆ. ನಂತರ ಫೆಬ್ರವರಿ 14ಕ್ಕೆ ಕೋಲ್ಕತ್ತಾದಲ್ಲೇ ಇಂಗ್ಲೆಂಡ್ ವಿರುದ್ಧ 3ನೇ ಪಂದ್ಯ ಆಡಬೇಕಿದೆ. ಹಾಗೆ ಫೆಬ್ರವರಿ 17ಕ್ಕೆ ಮುಂಬೈನಲ್ಲಿ ನೇಪಾಳ ವಿರುದ್ಧ ಬಾಂಗ್ಲಾ ತನ್ನ ಲೀಗ್ ಹಂತದ ಕೊನೆ ಪಂದ್ಯವನ್ನು ಆಡಬೇಕಿದೆ. ಆದರೆ ಈಗ ನೋಡ್ತಾ ಇದ್ರೆ ಲಂಕಾದಲ್ಲೇ ಪಂದ್ಯಗಳನ್ನು ಆಡಿಸಿ ಅಂತಿದ್ದಾರೆ.
ಒಂದ್ ವೇಳೆ ಐಸಿಸಿ ಒಪ್ಪಿಗೆಯನ್ನ ಸೂಚಿಸಿದ್ರೆ ಪಾಕಿಸ್ತಾನದಂತೆಯೇ ಬಾಂಗ್ಲಾ ತನ್ನೆಲ್ಲ ಪಂದ್ಯಗಳನ್ನ ಲಂಕಾಗೆ ಶಿಫ್ಟ್ ಮಾಡಿಕೊಳ್ಳುತ್ತೆ. ಸೊ ಈಗ ಇರುವಂತಹ ಸಿಚುಯೇಷನ್ ನೋಡಿದ್ರೆ ಭಾರತ ಮತ್ತು ಬಾಂಗ್ಲಾ ಸರಣಿಗಳು ನಡೆಯೋದೇ ಡೌಟ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಉಭಯ ರಾಷ್ಟ್ರಗಳ ತಂಡಗಳ ಪಂದ್ಯಗಳ ನಡುವೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಾಕಿಸ್ತಾನದಂತೆಯೇ ಬಾಂಗ್ಲಾ ಆಟಗಾರರನ್ನು ಕೂಡ IPL ನಿಂದ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡುವಂತ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಪಾಕಿಸ್ತಾನದ ಆಟಗಾರರನ್ನ IPL ನಲ್ಲಿ ಆಡಿಸ್ತಾ ಇಲ್ಲ, ಯಾಕಂದ್ರೆ ಅವರನ್ನ ಬ್ಯಾನ್ ಮಾಡಿದ್ದಾರೆ. ಅವರು ಮೆಗಾ ಹರಾಜಿಗೆ ಬರುವಂತಿಲ್ಲ, ಹಾಗೆ ಪಂದ್ಯಗಳನ್ನು ಆಡುವಂತಿಲ್ಲ. ಸೊ ಹೀಗಾಗಿ ಪಾಕಿಸ್ತಾನದಂತೆಯೇ ಮುಂದಿನ ದಿನಗಳಲ್ಲಿ ಬಾಂಗ್ಲಾ ಆಟಗಾರರನ್ನು ಕೂಡ IPL ನಿಂದ ಬ್ಯಾನ್ ಮಾಡುವಂತ ಚಾನ್ಸಸ್ ಇದೆ. ಆಲ್ರೆಡಿ 2026ರ IPLಗಾಗಿ ಬಾಂಗ್ಲಾ ಆಟಗಾರ ಒಬ್ಬರೇ ಸೆಲೆಕ್ಟ್ ಆಗಿದ್ದು, ಅದು ಕೂಡ ಮುಸ್ತಫಿಜುರ್ ರೆಹಮಾನ್. ಅವರನ್ನ KKR ತಂಡ ಖರೀದಿ ಮಾಡಿತ್ತು, ಬಟ್ ಈಗ ಆಲ್ರೆಡಿ ಅವರನ್ನ ಕೈ ಬಿಟ್ಟಾಗಿದೆ. ಅಂದ್ರೆ ಈಗ ಅವರು ನೆಕ್ಸ್ಟ್ ಸೀಸನ್ ಅಲ್ಲಿ ಆಡ್ತಾ ಇಲ್ಲ. ಸೊ ಇಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ IPL ನಿಂದ ಅವರು ಕಂಪ್ಲೀಟ್ ಬಾಂಗ್ಲಾ ಆಟಗಾರನ್ನೇ ಬ್ಯಾನ್ ಮಾಡುವಂತ ಚಾನ್ಸಸ್ ಇದೆ. ಅಂಡ್ ನೆಕ್ಸ್ಟ್, ಎರಡೂ ದೇಶಗಳಿಗೆ ಭೇಟಿ ನೀಡದೆ ತಟಸ್ಥ ಸ್ಥಳದಲ್ಲಿ ಸರಣಿಯನ್ನ ಆಯೋಜನೆ ಮಾಡುವಂತ ಸಾಧ್ಯತೆಗಳಿವೆ. ಆಲ್ರೆಡಿ ಕಳೆದ ವರ್ಷದ ಸರಣಿಯನ್ನ ಈ ವರ್ಷಕ್ಕೆ ಮುಂದೂಡಿಕೆ ಮಾಡಿದ್ರು, ಈ ವರ್ಷದ ಸರಣಿಯನ್ನ ಮತ್ತೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಬಟ್ ಮುಂದಿನ ದೇಶಗಳಲ್ಲಿ ಎರಡೂ ದೇಶಗಳಿಗೆ ಭೇಟಿ ನೀಡಲ್ಲ. ಅಂದ್ರೆ ಬಾಂಗ್ಲಾದ ಆಟಗಾರರು ಭಾರತಕ್ಕೆ ಬರುವಂತಿಲ್ಲ, ಭಾರತದ ಆಟಗಾರರು ಬಾಂಗ್ಲಾಗೆ ಹೋಗಲ್ಲ. ಸೊ ಇಬ್ರು ಸೇರಿ ತಟಸ್ಥ ಸ್ಥಳದಲ್ಲಿ ಅಂದ್ರೆ ಮೂರನೇ ಸ್ಥಳದಲ್ಲಿ ಸರಣಿಗಳನ್ನ ಆಡುವಂತ ಅಥವಾ ಆಯೋಜನೆ ಮಾಡುವಂತ ಚಾನ್ಸಸ್ ಇದೆ. ಅಥವಾ ಮುಂದಿನ ದಿನಗಳಲ್ಲಿ ಭಾರತ ಮತ್ತೆ ಬಾಂಗ್ಲಾ ದ್ವಿಪಕ್ಷೀಯ ಸರಣಿಗಳೇ ಬಂದಾಗುವಂತ ಚಾನ್ಸಸ್ ಇದೆ. ಅಂದ್ರೆ ಭಾರತ ಹಾಗೆ ಬಾಂಗ್ಲಾದೇಶದ ನಡುವೆ ಏನು ಸರಣಿಗಳು ನಡೀತಾ ಇದ್ವಲ್ಲ, ಏಕದಿನ ಟೆಸ್ಟ್ ಹಾಗೆ ODI ಇಂಥ ಟೆಸ್ಟ್ ಅಥವಾ ಏನು ಈ ಮಾದರಿಯ ಸರಣಿಗಳು ನಡೀತಾ ಇತ್ತಲ್ಲ, ಮುಂದಿನ ದಿನಗಳಲ್ಲಿ ಬಹುಶಃ ದ್ವಿಪಕ್ಷೀಯ ಸರಣಿಗಳನ್ನೇ ಬಂದ್ ಮಾಡುವಂತ ಚಾನ್ಸಸ್ ಕೂಡ ಇದೆ ಪಾಕಿಸ್ತಾನದಂತೆ. ಅಂಡ್ ನೆಕ್ಸ್ಟ್, ಪಾಕಿಸ್ತಾನದಂತೆ ಬಾಂಗ್ಲಾ ವಿರುದ್ಧ ICC ಏಷ್ಯಾ ಕಪ್ನಲ್ಲಿ ಮಾತ್ರ ಆಡುವಂತ ಸಾಧ್ಯತೆ ಇದೆ. ಈಗ ಆಲ್ರೆಡಿ ಭಾರತ ಹಾಗೆ ಪಾಕಿಸ್ತಾನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೀವೆಲ್ಲ ನೋಡೇ ಇದ್ದೀರಾ. ಅದು ಅಲ್ಲದೆ ಕ್ರಿಕೆಟ್ ಅಂತ ಬಂದಾಗ ಅಥವಾ ಯಾವುದೇ ಸ್ಪೋರ್ಟ್ಸ್ ಅಂತ ಬಂದಾಗ ಏನು ಪಾಕಿಸ್ತಾನ ಮತ್ತು ಭಾರತ ದೇಶಗಳ ನಡುವೆ ಸರಣಿಗಳು ನಡೆಯೋದಿಲ್ಲ. ಅಂದ್ರೆ ಕ್ರಿಕೆಟ್ನಲ್ಲಿ ದ್ವಿಪಕ್ಷೀಯ ಸರಣಿಗಳು ಇರೋದಿಲ್ಲ. ಓನ್ಲಿ ಏಷ್ಯಾ ಕಪ್ ಅಥವಾ ಏನು ICC ವಿಶ್ವಕಪ್ನಲ್ಲಿ ಮಾತ್ರವೇ ಉಭಯ ತಂಡಗಳು ಮುಖಾಮುಖಿ ಆಗ್ತಾ ಇವೆ. ಸೊ ಮುಂದಿನ ದಿನಗಳಲ್ಲಿ ಭಾರತ ಮತ್ತೆ ಬಾಂಗ್ಲಾ ನಡುವಿನ ಸಿಚುಯೇಷನ್ ಕೂಡ ಹೀಗೆ ಆಗಬಹುದು ಅನ್ನುವಂತ ನಿರ್ಧಾರ ಬರ್ತಾ ಇದೆ. ಇನ್ನು ಈಗಾಗಲೇ T20 ವಿಶ್ವಕಪ್ನಲ್ಲೂ ಕೂಡ ಭಾರತಕ್ಕೆ ಬರಲ್ಲ ಎಂದಿರುವಂತಹ ಬಾಂಗ್ಲಾ. ಇತ್ತೀಚಿನ ಬೆಳವಣಿಗೆಯಲ್ಲಿ ಇದು ಕೂಡ ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ. ಏನು 2026ರ T20 ವಿಶ್ವಕಪ್ ಅನ್ನ ಭಾರತ ಹಾಗೆ ಲಂಕಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಹಾಗೆ ಪಾಕಿಸ್ತಾನದ ಪಂದ್ಯಗಳು ಮಾತ್ರ ಲಂಕಾದಲ್ಲಿ ನಡೆದ್ರೆ ಉಳಿದೆಲ್ಲ ಪಂದ್ಯಗಳು ಕೂಡ ಭಾರತದಲ್ಲೇ ಶೆಡ್ಯೂಲ್ ಆಗಿದೆ, ಹಾಗೆ ಡೇಟ್ ಕೂಡ ಅನೌನ್ಸ್ ಆಗಿದೆ. ಸೊ ಇಂಥ ಟೈಮಲ್ಲಿ ಬಾಂಗ್ಲಾದೇಶ ನಾವು ವಿಶ್ವಕಪ್ ಅನ್ನು ಆಡೋಕೆ ಭಾರತಕ್ಕೆ ಬರಲ್ಲ ಅಂತಿದೆ. ಸೊ ಮುಂದಿನ ದಿನಗಳಲ್ಲಿ ಭಾರತ ಕೂಡ ಬಾಂಗ್ಲಾ ಪ್ರವಾಸವನ್ನ ಕೈಗೊಳ್ಳೋದು ನಿಜಕ್ಕೂ ಕೂಡ ಕನಸಿನ ಮಾತಾಗಿರುತ್ತೆ. ಸೊ ಈ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಹೋದಂತೆ ಉಭಯ ರಾಷ್ಟ್ರಗಳು ಯಾವುದೇ ರಾಷ್ಟ್ರಗಳಿಗೂ ಕೂಡ ಕಾಲಿಡುವಂತ ಚಾನ್ಸಸ್ ಕಡಿಮೆ ಇದೆ. ಹೀಗೆ ದಿನೇ ದಿನೇ ಉಭಯ ರಾಷ್ಟ್ರಗಳ ನಡುವಿನ ಪರಿಸ್ಥಿತಿ ತಾರಕಕ್ಕೇರ್ತಾ ಇದೆ. ಈಗಾಗಲೇ ಭಾರತ ಹಾಗೆ ಬಾಂಗ್ಲಾದೇಶ ತಂಡಗಳು ಡಿಸೆಂಬರ್ನಲ್ಲಿ ಭಾರತದಲ್ಲೇ ನಡೆಯಬೇಕಿದ್ದಂತಹ ಮಹಿಳಾ T20 ಸರಣಿನ ಆಡಬೇಕಿತ್ತು. ಹೀಗಿದ್ರೂ ಕೂಡ ಯಾವುದೇ ಅಧಿಕೃತ ಘೋಷಣೆ ಇಲ್ಲದೆ ಅದನ್ನ ರದ್ದುಗೊಳಿಸಿದ್ರು. ಇದರ ಬದಲಿಗೆ ಭಾರತ ಮತ್ತು ಶ್ರೀಲಂಕಾ ನಡುವೆ 5 ಪಂದ್ಯಗಳ T20 ಸರಣಿಯನ್ನ ಆಯೋಜನೆ ಮಾಡ್ತಾರೆ. ಇದರಲ್ಲಿ ಮಹಿಳಾ ತಂಡ ಅದ್ಭುತವಾಗಿ ಪ್ರದರ್ಶನ ನೀಡುತ್ತೆ, ಭಾರತ ತಂಡ ಹಾಗೆ 5 ಪಂದ್ಯಗಳನ್ನ ಗೆದ್ದು ಲಂಕಾವನ್ನ ವೈಟ್ ವಾಶ್ ಮಾಡುತ್ತೆ. ಈಗ ಮೆನ್ಸ್ ಟೀಮ್ಗೂ ಕೂಡ ಹೀಗೆ ಆಗುತ್ತಾ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಇನ್ನು ಭಾರತ ತಂಡ ಕೊನೆಯ ಬಾರಿಗೆ 2022-23ರಲ್ಲಿ ಬಾಂಗ್ಲಾದೇಶ ಪ್ರವಾಸವನ್ನ ಮಾಡಿತ್ತು. ಅಲ್ಲಿ ಏಕದಿನ ಸರಣಿಯನ್ನ ಆಡ್ತಾರೆ, ಹಾಗೆ ಭಾರತ ಆ ಸರಣಿಯಲ್ಲಿ ಸೋಲನ್ನ ಅನುಭವಿಸುತ್ತೆ. ಅಂದ್ರೆ ಬಾಂಗ್ಲಾದೇಶ 2-1 ಅಂತರದಲ್ಲಿ ಸರಣಿಯನ್ನ ಗೆದ್ಕೊಳ್ಳುತ್ತೆ. ಬಟ್ ಓವರ್ ಆಲ್ ಅಂತ ನೋಡಿದಾಗ ಬಾಂಗ್ಲಾ ವಿರುದ್ಧ ಭಾರತವೇ ಮೇಲುಗೈ ಸಾಧಿಸಿದೆ. ಬಾಂಗ್ಲಾ ವಿರುದ್ಧ ಭಾರತ ಆಡಿರುವಂತಹ 25 ಪಂದ್ಯಗಳಲ್ಲಿ 18ರಲ್ಲಿ ಗೆದ್ದಿದ್ದು 6ರಲ್ಲಿ ಸೋಲನ್ನ ಕಂಡಿದೆ. ಅಂದ್ರೆ ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ಪಂದ್ಯಗಳಿವು. 1 ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿದೆ. ಈಗ T20 ವಿಶ್ವಕಪ್ ಟೈಮಲ್ಲಿ ಹೊಸ ವಿವಾದಗಳು ಬೇರೆ ಸೃಷ್ಟಿ ಆಗ್ತಾ ಇವೆ. IPL ನಿಂದ ಬಾಂಗ್ಲಾ ಆಟಗಾರನನ್ನು ಕೂಡ ಕೈ ಬಿಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ದ್ವಿಪಕ್ಷೀಯ ಸರಣಿಗಳು ಕೂಡ ನಡೆಯುತ್ತಾ ಅಥವಾ ಇಲ್ವಾ ಎನ್ನುವಂತ ಅನುಮಾನ ಶುರುವಾಗಿದೆ. ನಮಸ್ಕಾರ.